ಕೆಆರ್ಎಸ್ ಬಳಿಯ ಬೇಬಿ ಬೆಟ್ಟದಲ್ಲಿ ಸದ್ದಿಲ್ಲದೆ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹೈಕೋರ್ಟ್ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಆರ್ಎಸ್ ಸುತ್ತಮುತ್ತ ಅದರಲ್ಲೂ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಎಲ್ಲ ಪ್ಲಾನ್ಗಳು ನಡೀತಾ ಇದೆ. ತೀವ್ರ ವಿರೋಧದ ಮಧ್ಯೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ನಿರ್ಧಾರ ಮಾಡಿದ್ದಾರೆ. ಸಂಜೆ ಜಾರ್ಖಂಡ್ನಿಂದ ಬೆಂಗಳೂರಿಗೆ ತಜ್ಞರ ತಂಡ ಆಗಮಿಸುತ್ತೆ. ರೈತರು ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಕಳೆದ ಬಾರಿಯೂ ಬಂದು ಹೋಗಿತ್ತು. ಜಾರ್ಖಂಡ್ ಮೂಲದ ಇದೇ ತಜ್ಞರ ಟೀಮ್, ಅಂದರೆ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ. ನಾಳೆ ಬೆಳಗ್ಗೆಯಿಂದ ಟ್ರಯಲ್ ಬ್ಲಾಸ್ಟ್ಗೆ ಸ್ಥಳ ಪರಿಶೀಲನೆ ಕೂಡ ನಡೆಯುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ ವಾರದೊಳಗೆ ಟ್ರಯಲ್ ಬ್ಲಾಸ್ಟ್ ಆಗುತ್ತೆ. ಅಂದರೆ ಒಂದು ವಾರ ಮಿನಿಮಮ್ ಅಂದರೂ ಬೇಕಾಗುತ್ತೆ. TV5 ಕನ್ನಡಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ ಎಲ್ಲ ಕಡೆಗಳಲ್ಲೂ ಕೂಡ ರೈತರು, ಕಾರ್ಮಿಕ ಸಂಘಟನೆಗಳು, ಪ್ರಗತಿಪರರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾನೇ ಇದ್ದಾರೆ. ಕಳೆದ ಬಾರಿಯೂ ಕೂಡ ಜಾರ್ಖಂಡ್ನ ಒಂದು ಟೀಮ್ ಬಂದಿತ್ತು ಬೊಮ್ಮಾಯಿಯವರ ಅವಧಿಯಲ್ಲಿ. ಆಗಲೂ ಕೂಡ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ಹೋರಾಟದ ಕಾವು ಹೆಚ್ಚಾಗ್ತಾ ಇದ್ದಂತೆ ಬೆಚ್ಚಿ ಬಿದ್ದು ಅವರಲ್ಲಿಂದ ವಾಪಸ್ ಹೋಗಿದ್ರು. 2019ರಲ್ಲೂ ಕೂಡ ಪುಣೆಯ ಒಂದು ಟೀಮ್ ಬಂದಿತ್ತು. ಅದು ಕೂಡ ಟ್ರಯಲ್ ಬ್ಲಾಸ್ಟ್ ಮಾಡದೆ ವಾಪಸ್ ಹೋಗಿತ್ತು. ಈಗ ಸದ್ದಿಲ್ಲದೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಆದರೆ ಏನಾಗ್ಬೋದು? ಟ್ರಯಲ್ ಬ್ಲಾಸ್ಟ್ ಅಂದರೆ ಏನು? ಎಷ್ಟು ದಿನಗಳ ಕಾಲ ಇರುತ್ತೆ? ಪರ್ಮಿಷನ್ ಕೊಡಬೇಕಾ ಬೇಡವಾ? ಎಲ್ಲದೂ ಕೂಡ ಟ್ರಯಲ್ ಬ್ಲಾಸ್ಟ್ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲ KRS ಡ್ಯಾಮ್ಗೆ ಎಫೆಕ್ಟ್ ಆಗುತ್ತೆ, ಬಿರುಕು ಬಿಡುತ್ತೆ, ಆಲ್ರೆಡಿ ಬಿರುಕು ಬಿಟ್ಟಿದೆ, ಈ ರೀತಿ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ. ರಾಜಮಾತೆ ಪ್ರಮೋದಾದೇವಿ ಒಡೆಯರು ಕೂಡ ವಿರೋಧವನ್ನು ಮಾಡಿದರು. ಬಟ್ ಈಗ ಅನುಮತಿ ಸಿಕ್ಕಿದೆ ಅವರಿಗೆ. ಈಗ ಈ ಗಣಿ ಮಾಲೀಕರಿದ್ದಾರಲ್ವಾ, ಅವರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಕೋರ್ಟ್ಗೂ ಕೂಡ ಹೋಗಿದ್ದರು. ಈಗ ಅವ್ರ ಪರವಾಗಿ ತೀರ್ಪುಗಳು ಬಂದಿದ್ದಾವೆ. ಈ ಹಿಂದೆ ನಿಷೇಧವನ್ನು ಹೇರಲಾಗಿತ್ತು. KRS ಸುತ್ತಮುತ್ತ 20 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಯನ್ನು ಮಾಡೋ ಹಾಗಿಲ್ಲ ಅಂತ. ಆದರೆ ಈಗ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದೆ. ಜಾರ್ಖಂಡ್ನ ಒಂದು ತಂಡ ಬರುತ್ತೆ. ಟ್ರಯಲ್ ಬ್ಲಾಸ್ಟ್ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ಅಂತಂದರೆ ಒಂದು 5 ಅಡಿ ಆಳ ಆ ಕುಣಿ ತೋಡಲಾಗುತ್ತೆ, ಅಲ್ಲಿ ಸ್ಫೋಟಗಳನ್ನು ಇಡಲಾಗುತ್ತೆ, ಬ್ಲಾಸ್ಟ್ ಮಾಡಲಾಗುತ್ತೆ. ಅದರ ಸೌಂಡು ಎಷ್ಟರ ಮಟ್ಟಿಗೆ ಬರುತ್ತೆ, ವೇಗ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಮಾಪನ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟಗಾರರಾಗಿರುವಂಥ KR ರವೀಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮೆಲ್ಲರ ಭಾರಿ ವಿರೋಧದ ಮಧ್ಯೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸರ್ ಆಗುತ್ತಾ ಆಗಲ್ವಾ ಅನ್ನೋದೀಗ, ಕಳೆದ ಬಾರಿ ಬಂದ್ರು, ನಿಮ್ಮ ಪ್ರತಿಭಟನೆಗೆ ಬೆಚ್ಚಿದ್ರು, ವಾಪಸ್ ಹೋದ್ರು, ಈಗ ಅದಾಗುತ್ತಾ ಅಂತ? ಈ ಸರಿ ಕೂಡ ಅದೇ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ಓಕೆ, ಅವ್ರನ್ನ ಗೋ ಬ್ಯಾಕ್ ಚಳವಳಿ ಮುಖಾಂತರ ವಾಪಸ್ ಕಳಿಸ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾವು KRS ಅಣೆಕಟ್ಟೆ ಬಳಿ ಎಲ್ಲ ಜಿಲ್ಲಾದ್ಯಂತ ರೈತ ಸಂಘ ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವೆಲ್ಲ ಆಯೋಜನೆ ಮಾಡ್ಕೊಳ್ತಾ ಇದೀವಿ ಸರ್. ಮತ್ತೆ ನಾಳೆ ಈ ವಿಚಾರವಾಗಿ ಹೈಕೋರ್ಟ್ ನಲ್ಲೂ ಕೂಡ ಕೇಸ್ ಇದೆ. ನಾನು ಕೂಡ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ನಾಳೆ ಈ ವಿಚಾರವಾಗಿ. ಇದು ಕೂಡ ಹೈಕೋರ್ಟ್ ನಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ 6 ತಿಂಗಳು ಟೈಮ್ ಕೊಟ್ಟಿದೆ. ಇವರು ಜಿಲ್ಲಾಡಳಿತ ಆತಾತುರವಾಗಿ ಏನು ಕಲ್ಲುಗಣಿ ಲಾಬಿಗೆ ಮಣಿದು ಇವರು ಟ್ರಯಲ್ ಬ್ಲಾಸ್ಟ್ ಗೆ ಮುಂದಾಗಿರ್ತಕ್ಕಂಥದ್ದು ಖಂಡನೀಯ ಸರ್. ಅದು ಯಾಕಂದ್ರೆ 6 ತಿಂಗಳು ಟೈಮ್ ಕೊಟ್ಟರು, ಇವರು ಅತಿ ಶೀಘ್ರವಾಗಿ ಅತಿ ಬೇಗ ಮಾಡ್ತಾ ಇದ್ದಾರೆ ಇದನ್ನ. ಅಲ್ಲಲ್ಲ, ಅಂತ ಅವಸರ ಏನು ಜಿಲ್ಲಾಡಳಿತಕ್ಕೆ? ಅಂತ ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಇವರೆಲ್ಲ? ಇದು ಗಣಿ ಮಾಲೀಕರು ಏನು ಇದ್ದಾರೆ, ಅವರು ಬಹಳಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರೊಬ್ರು ಅದರಲ್ಲಿ ಮಂಡಿದ್ದಾರೆ ಹೆಚ್ಚಿಗೆ. ಎಲ್ಲ ರಾಜಕೀಯ ಮುಖಂಡರ ಒಡೆತನದ್ದು ಆಗಿರೋದಕ್ಕೆ ಇಷ್ಟು ದೊಡ್ಡ ಪ್ರಭಾವ ಅಂತ? ಹೌದು ಸರ್. ಕಲ್ಲುಗಣಿ ಮಾಲೀಕರೇ ಇಲ್ಲಿ ಅವರ ಲಾಬಿ ಬಹಳ ಎದ್ದು ಕಾಣ್ತಾ ಇದೆ. ಆ ದೃಷ್ಟಿನಲ್ಲಿ ಅವರು ಹೈಕೋರ್ಟ್ ಆದೇಶನ ದುರ್ಬಳಕೆ ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳು ಬೇಕಾದಷ್ಟು ಇದಾವೆ, ಅವೆಲ್ಲ ವೈಲೇಷನ್ ಮಾಡಿದ್ದಾರೆ. ಯಾವ್ದು ಕೂಡ ಪರಿಪಾಲನೆ ಮಾಡಿಲ್ಲ. ಇವತ್ತು ಏನು KRS ಅಣೆಕಟ್ಟೆ ವಿಚಾರದಲ್ಲಿ ಕಾವೇರಿ ನದಿನ ತಮಿಳುನಾಡು ಬಿಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಆದೇಶನ ಪಾಲನೆ ಮಾಡ್ತಾರೆ. ಅದೇ ರೀತಿ ಕಲ್ಲು ಗಣಿಗಾರಿಕೆ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ನ ಆದೇಶನ ಪಾಲನೆ ಮಾಡ್ತಾರೆ. ಆದ್ರೆ ಅಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಮೇಲ್ಕೋಟೆ ವನ್ಯಜೀವಿ ಧಾಮ ಮತ್ತೆ ಕನ್ನಂಬಾಡಿ ಅಣೆಕಟ್ಟೆ ವ್ಯಾಪ್ತಿನಲ್ಲಿ ಹಿಂದೆ 5 ಕಿಲೋಮೀಟರ್ ನಿಷೇಧ ಮಾಡಿದೆ. ಹಲವಾರು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ಅವೆಲ್ಲವೂ ಕೂಡ ಪಾಲನೆ ಮಾಡ್ದೇನೆ ಇದೊಂದು ಹೈಕೋರ್ಟ್ ಆದೇಶನ ಮುಂದಿಟ್ಕೊಂಡು ಇವರು ಅತಿ ಅರ್ಜೆಂಟ್ ಆಗಿ ಇವರು ಟ್ರಯಲ್ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಒಂದು ಇದಾಗಿದೆ ಸರ್ ನಮ್ಗೆ. ಕೆಲವರು ಹೇಳ್ತಾ ಇದ್ದಾರೆ ಈ ಗಣಿಗಾರಿಕೆಯನ್ನೇ ಹೊಟ್ಟೆಪಾಡು ಮಾಡ್ಕೊಂಡಿದ್ದಾರೆ ಸ್ಥಳೀಯರು ಅಂತ ಹೇಳಿ. ಕೆಲವರು ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ.
ಸರ್ ಅವರು ಕೆಲವೇ ಮಂದಿ ಇದಾರೆ, ಈಗ ಯಾರು ಕೂಡ ಕೈಗೂಳಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಮಿಷಿನರಿನೇ ಬಳಸ್ತಾ ಇರೋದು. ಈಗಲೂ ಕೂಡ ಹೈಕೋರ್ಟ್ 20 ಕಿಲೋಮೀಟರ್ ಕಲ್ಲು ಗಣಿಗಾರಿಕೆನ ನಿಷೇಧ ಮಾಡಿದ್ರು ಕೂಡ ಯಾರು ಕಲ್ಲು ಗಣಿಗಾರಿಕೆ ಮಾಡ್ತಾರೋ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕು ಅಂತಿದ್ರು ಕೂಡ ಈಗಲೂ ಕೂಡ ಕಲ್ಲು ಗಣಿಗಾರಿಕೆ ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ. ಓಕೆ, ಥ್ಯಾಂಕ್ ಯು ರವೀಂದ್ರ ಅವರು ಮಾತಾಡಿದ್ದಕ್ಕೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಭೂಗರ್ಭ ಶಾಸ್ತ್ರಜ್ಞರಿದ್ದಾರೆ, ಪ್ರೊಫೆಸರ್ HT ಬಸವರಾಜಪ್ಪನವರು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಈಗ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಈಗ KRS ಸುತ್ತಮುತ್ತ ಬೇಬಿ ಬೆಟ್ಟದಲ್ಲಿ ಈಗ ನಿರಂತರವಾಗಿ ತಮಗೂ ಗೊತ್ತಿರೋ ಹಾಗೆ ಎಫೆಕ್ಟ್ ಆಗುತ್ತೆ, KRS ಡ್ಯಾಮ್ ಬಿರುಕು ಬಿಡುತ್ತೆ ಅನ್ನುವಂಥ ಒಂದು ವಾದ ನಡೀತಾನೆ ಇದೆ ಸರ್. ಖಂಡಿತವಾಗ್ಲೂ ನಮ್ಮ KRS ಡ್ಯಾಮ್ಗೆ ಇದು ಮುಂದಿನ ದಿನಗಳಲ್ಲಿ ಆಪತ್ತು ತಂದು ಕೊಡುತ್ತಾ ಅಂತ? ಖಂಡಿತ ಆಪತ್ತು ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಅಲ್ಲಿ ಇರೋದು ಇಗ್ನಿಯಸ್ಲಿ ಮೆಟಮಾರ್ಫೋಸ್ಡ್ ಶಿಲೆಗಳು, ಅಂದ್ರೆ ರೂಪಾಂತರ ಶಿಲೆಗಳು ಅಂತ ಹೇಳ್ತೀವಿ ನಾವು. ಹೌದು, ಅದು ಒರಿಜಿನಲ್ ಆಗಿ ಅಗ್ನಿ ಶಿಲೆಗಳೇನೆ, ಬಟ್ ಅದಾದ ಮೇಲೆ ರೂಪಾಂತರಗೊಂಡಿರ್ತಾವ ಅವು. ರೂಪಾಂತರ ಶಿಲೆಗಳನ್ನ ನಾವು ಮೆಟಮಾರ್ಫಿಕ್ ರಾಕ್ಸ್ ಅಂತ ಹೇಳ್ತೀವಿ. ಸೊ ಆ ಶಿಲೆ ಮೇಲೆನೆ ಇರೋದ್ರಿಂದ ರಿಸರ್ವಾಯರು ಬೇಬಿ ಬೆಟ್ಟಕ್ಕೂ ಮತ್ತೆ ರಿಸರ್ವಾಯರ್ ಅಣೆಕಟ್ಟು ಇದೆಯಲ್ಲ ಆ ಸೆಂಟ್ರಲ್ ಭಾಗಕ್ಕೂ ಜಸ್ಟ್ 3 ಕಿಲೋಮೀಟರ್ ಇದೆ ಅಷ್ಟೇ. ನಾವು 10 ಕಿಲೋಮೀಟರ್ 5 ಕಿಲೋಮೀಟರ್ ಇದೆಲ್ಲ ವಾಸ್ತವವಾಗಿ ನಾನು ಮ್ಯಾಪ್ ಎಲ್ಲ ಮಾಡಿ ತಮಗೆ ಮಾತೆಲ್ಲ ಕಳಿಸ್ಕೊಟ್ಟಿದ್ದೀನಿ ಅವಾಗ್ಲೇನೆ. ಸೊ ಅದು ಜಸ್ಟ್ 3 ಕಿಲೋಮೀಟರ್ ಇರೋದು. ನೀವು ಬೇಬಿ ಬೆಟ್ಟದ ಸುತ್ತಮುತ್ತ ಎಲ್ಲೇ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು ಕೂಡ ರಿಸರ್ವಾಯರ್ಗೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಶಿಯರ್ಸ್ ಅಂತ ಡೆವಲಪ್ ಆಗಿರುತ್ತೆ. ಈ ರೂಪಾಂತರಗೊಂಡಾಗ ರೂಪಾಂತರ ಶಿಲೆಗಳು ಅಲ್ಲಿ ಶಿಯರ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಬಿರುಕುಗಳು ಅಂತಂದು ಹೇಳ್ತೀವಿ. ಅದರಿಂದ ವೇವ್ಸ್ ಪಾಸ್ ಆಗಿ ಡೆಫಿನೆಟ್ ಆಗಿ ರಿಸರ್ವಾಯರ್ಗಂತೂ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅವರು ಯಾವ ತರ ಬ್ಲಾಸ್ಟ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಮೊದಲಿನಿಂದಲೂ ನಾವು ಹೇಳ್ತಾನೆ ಬಂದಿದೀವಿ ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದು ಬೇಡ, ಏನಕ್ಕೆ ಅವಶ್ಯಕತೆ ಇಲ್ಲ. ಇವರು ಟ್ರಯಲ್ ಬ್ಲಾಸ್ಟ್ ಅಂತ ಯಾತಕ್ ಮಾಡ್ಬೇಕು, ಅದು ಬೇಕಾಗಿರ್ಲಿಲ್ಲ. ಅಲ್ಲಿ ಮಾಡಿದ್ರೆ ಮಾತ್ರ ಖಂಡಿತ ಅದಕ್ಕೆ ಎಫೆಕ್ಟ್ ಇದ್ದೇ ಇರುತ್ತೆ. ಚಿಕ್ಕದಾಗಿರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಇರ್ಬೋದು. ಅದು ಹೌದು ಸರ್. ಈಗ ಈ ಟ್ರಯಲ್ ಬ್ಲಾಸ್ಟ್ ಅನ್ನೋದೇ ಬೇಡವಾಗಿತ್ತು ಅಂತ ನೆಕ್ಸ್ಟ್ ಬ್ಲಾಸ್ಟ್ಗೆ ಅದನ್ನೇ ನಾನು ಹೇಳ್ತಾ ಇರೋದು. ಟ್ರಯಲ್ ಬ್ಲಾಸ್ಟ್ ಅನ್ನೋದನ್ನೇ ಬೇಡ. ಲಾಸ್ಟ್ ಟೈಮ್ ಹಂಗೆ ಬಂದು ಅವ್ರನ್ನ ವಾಪಸ್ ಗೋ ಬ್ಯಾಕ್ ಅಂತಂದು ಹೇಳ್ಬಿಟ್ಟು ಎಲ್ಲ ಸ್ಟ್ರೈಕ್ ಮಾಡಿ ವಾಪಸ್ ಕಳ್ಸಿದ್ರು. ಲಾಸ್ಟ್ ಟೈಮ್ ಕೂಡ ನಾವು ಇದೇ ತರ ಹೇಳಿದ್ವಿ. ನಾವು 20 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಬ್ಲಾಸ್ಟಿಂಗ್ ನಡಿಲೇ ಕೂಡ್ದು ಅಂತಂದು ಹೇಳ್ಬಿಟ್ಟು ಅಂದ್ರೂ ಕೂಡ ಇವರು ಮತ್ತೆ ನಾವು ಟ್ರಯಲ್ ಬ್ಲಾಸ್ಟ್ ಅಂತಂದು ಹೇಳ್ಬಿಟ್ರು. ಬಟ್ ರವೀಂದ್ರ ಅವರು ಹೇಳಿದ್ದು ನಾನು ಸ್ವಲ್ಪ ಕೇಳಿಸ್ಕೊಂಡೆ. ರವೀಂದ್ರ ಅವ್ರು ಹೇಳ್ದಂಗೆ ಅಲ್ಲಿ ಬ್ಲಾಸ್ಟಿಂಗ್ಸ್ ಅದು ಇದು ಇದ್ದೇ ಇರುತ್ತೆ. ಬಟ್ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅದು ನಮಗೂ ಗೊತ್ತು, ನಿಮ್ಗೂ ಗೊತ್ತು, ಮತ್ತೆ ಸಾರ್ವಜನಿಕರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಅಲ್ಲಿ ಆವಾಗ್ಲೇನೆ ಸೈಜ್ ಗಲ್ಲುಗಳು ಬಿದ್ದೋಗಿದ್ದು ಉಂಟು, ಅದನ್ನ ರಿಪೇರಿ ಮಾಡಿದ್ದು ಉಂಟು, ಎಲ್ಲಾನು ಗೊತ್ತಿದ್ದು ಸಹ ನಾವು ಈ ತರ ಮಾಡೋದು ಅದು ಸರಿಯಲ್ಲ ಅಂತಂದು ಹೇಳ್ಬಿಟ್ಟು ಅನಿಸ್ತದೆ. ಬಟ್ ಅದು ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಡಬಾರ್ದು. ಅವ್ರನ್ನ ಲಾಸ್ಟ್ ಟೈಮ್ ಹೆಂಗೆ ಗೋ ಬ್ಯಾಕ್ ಅಂತ ಕಳಿಸಿದ್ರು ಆ ರೀತಿ ಈ ಸಲನೂ ಗೋ ಬ್ಯಾಕ್ ಅಂತ ಕಳಿಸ್ಬೇಕು. ಬಟ್ ಸರ್ ಇವ್ರನ್ನ ನಂಬಿಸೋದು ಹೇಗೆ ಸರ್? ಈಗ KRS ಡ್ಯಾಮ್ಗೆ ಹಾನಿ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ವಾದ ಮಾಡ್ತಿದ್ದಾರೆ, ನೋಡೋಣ ಟ್ರಯಲ್ ಬ್ಲಾಸ್ಟ್ ಮಾಡೋಣ. ಅಲ್ಲ, ಇವ್ರನ್ನ ಹೆಂಗ್ ನಂಬಿಸೋದು ಹಾಗಾದ್ರೆ? ಮತ್ತೀಗ ಈಗ ಈ ನೋಡೋಣ ಒಂದು ಟೆಸ್ಟ್ ಮಾಡೋಣ ಅಂತ ಇರೋರು ಯಾರು? ಸರ್ಕಾರನ ಅಥವಾ ಟ್ರಯಲ್ ಬ್ಲಾಸ್ಟ್ ಬಂದಿರೋ ಸೈಂಟಿಸ್ಟ್ಗಳ? ಸರ್ಕಾರ ಯಾರು? ಸರ್ಕಾರ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರಕ್ಕೆ ನಾವು ಹೇಳಿದ್ರೆ ಅವ್ರು ಕೇಳಂಗೆ ಇಲ್ವಲ್ಲ. ಈಗ ಏನ್ ಮಾಡಕ್ಕಾಗತ್ತೆ? ಏನಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡ್ಬೇಕು? ಯಾಕೆ ಇಷ್ಟ ಹಠ? ನಮ್ಮ KRS ಡ್ಯಾಮ್ ಮೇಲೆನೆ ಯಾಕೆ ಇಷ್ಟ ಹಠ? ಯಾಕೆ ಬೇಕು ಅಲ್ಲಿ ಟ್ರಯಲ್ ಬ್ಲಾಸ್ಟ್? ನಿಜ. ಅದು ಬೇಕಾಗಿಲ್ಲ. ಅದು ಡ್ಯಾಮ್ಗಂತೂ ರಿಸರ್ವಾಯರ್ಗಂತೂ ಎಫೆಕ್ಟ್ ಇದ್ದೇ ಇದೆ. ಎನಿ ರಿಸರ್ವಾಯರ್ ನಾವು 20 ಕಿಲೋಮೀಟರ್ ಒಳಗಡೆ ಅಟ್ಲೀಸ್ಟ್ 10 ಕಿಲೋಮೀಟರ್ ದೂರ ಅವ್ರು ಮಾಡಿದ್ರು ಪರವಾಗಿಲ್ಲ. ಬೇಬಿ ಬೆಟ್ಟ ಇರೋದು ಜಸ್ಟ್ 3 ಕಿಲೋಮೀಟರ್. ನಿಜ. ಎಸ್ ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ.